ಪ್ರಮುಖವಾಗಿ ಇವತ್ತು 11 ವರ್ಷದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಆಡಳಿತ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಒಂದು ಹೆಮ್ಮೆಯನ್ನ ವಿಶ್ವ ಗುರುವನ್ನಾಗಿ ಮಾಡುವುದರ ಮೂಲಕ ನಮ್ಮ ಆಧ್ಯಾತ್ಮಿಕ ಯೋಗ ಮೂಲಕ ಇಡೀ ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ 200 ದೇಶಗಳಲ್ಲಿ ಯೋಗ ದಿನಾಚರಣೆ ಮಾಡುವುದರ ಮೂಲಕ ನಮ್ಮ ಭಾರತದ ಒಂದು ಆಧ್ಯಾತ್ಮಿಕತೆ ನಮ್ಮ ಭಕ್ತಿ ಭಾವನೆಗಳನ್ನ ಇಡೀ ಪ್ರಪಂಚಕ್ಕೆ ತಂದುಕೊಟ್ಟಿರುವಂತ ನರೇಂದ್ರ ಮೋದಿಜಿಯವರ ಒಂದು ವಿಜಯೋತ್ಸವ ಸಭೆ ಅಂತ ಕೂಡ ಇವತ್ತು ನಾವು ಹೇಳಬೇಕಾಗುತ್ತೆ ಬಂದ ಇವತ್ತು ನಮ್ಮ ರಾಜೀವ್ ಅವರು ಜೊತೆಗೆ ಗೋವಿಂದ ಕಾರಜೋಳ ಅವರು ಇಡೀ ನಮ್ಮ ದೇಶದ ಬಗ್ಗೆ ನರೇಂದ್ರ ಮೋದಿಜಿಯವರ ಬಗ್ಗೆ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ನಾನು ನಮ್ಮ ಕರ್ನಾಟಕ ರಾಜ್ಯದ ವಿಷಯಗಳನ್ನ ಹೇಳಬೇಕು ಅಂತಂದ್ರೆ ಇವತ್ತು ಈ ರಾಜ್ಯದಲ್ಲಿರುವಂತ ಈ ಸರ್ಕಾರ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಯಾರು ಕೂಡ ಕೇಳಿ ಮತ್ತು ಕಂಡಿರಿಯದ ಇವತ್ತು ಕೆಟ್ಟ ಸರ್ಕಾರ ಅಂತಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಂತ ಹೇಳಬೇಕಾಗುತ್ತೆ ಬಂಧುಗಳಿಗೆ. ಇಷ್ಟೊಂದು ಕೆಟ್ಟ ಆಡಳಿತ ಯಾವತ್ತೂ ಕೂಡ ನೀವಾಗ್ಲಿ ನಾವಾಗ್ಲಿ ಕೂಡ ನಮ್ಮ ಅನುಭವದಲ್ಲಿ ನಾವ್ಯಾರು ಕೂಡ ನೋಡಿಲ್ಲ. ಕೇವಲ 5 ಗ್ಯಾರಂಟಿಗಳನ್ನಂತ ನೆಪದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಜನರನ್ನ ಮರಳನ್ನ ಮಾಡಿ ಇವತ್ತು ಸುಳ್ಳು ಆಶ್ವಾಸಗಳನ್ನು ಕೊಡುವುದರ ಮೂಲಕ ಇವತ್ತು ಅಧಿಕಾರಕ್ಕೆ ಬಂದು ಅಧಿಕಾರದ ಹಂಚಿಕೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಆಗ್ತಾ ಇರುವಂತ ಜಗಳ ಮತ್ತು ಈ ಸರ್ಕಾರದ ಬಗ್ಗೆ ಇಡೀ ಕರ್ನಾಟಕದ ಜನರು ಇವತ್ತು ಅವ್ರನ್ನ ಬಜಾರಲ್ಲಿ ನಿಲ್ಲಿಸುವಂತ ಒಂದು ಸ್ಥಿತಿಗೆ ಇವತ್ತು ಬಂದಿದೆ ಬಂಧುಗಳಿಗೆ. ಸರ್ಕಾರ ತಾವೆಲ್ಲ ಕೂಡ ನೋಡಿರ್ಬೋದು, ನಿನ್ನೆ ಮೈಸೂರಲ್ಲಿ ಆಗಿರುವಂತಹ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳೋದಕ್ಕೆ ಕೂಡ ಇಷ್ಟಪಡದೆ ಯಾವ ರೀತಿ ನಡ್ಕೊಂಡ್ರು. ಇವತ್ತು ಸರ್ಕಾರದಲ್ಲಿ ಅಧಿಕಾರಿಗಳು ಯಾರು ಕೂಡ ಕೆಲಸ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಏನ್ ಕೆಲಸ ಮಾಡಿದ್ರೆ ಯಾರ ತಲೆಗೆ ಬರುತ್ತೇನೋ, ಏನ್ ನಮಗೆ ತೊಂದರೆ ಆಗುತ್ತೇನೋ ಅಂತೇಳಿ ಯಾವ ಅಧಿಕಾರಿ ಕೂಡ ಕೆಲಸ ಮಾಡ್ತಿಲ್ಲ. ಅಭಿವೃದ್ಧಿ ಕೆಲಸಗಳಂತೂ ಆಗ್ತಾನೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಜೊತೆಗೆ ಇವತ್ತು ಉದಾಹರಣೆಗೆ ಇವತ್ತು ನಾನಿರುವಂತ ಈ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ನಾವು ಒಂದು ಉದಾಹರಣೆ ಹೇಳ್ತೀನಿ ನಾನು. ಇಲ್ಲಿ ಬಸವರಾಜ ರಾಯರೆಡ್ಡಿ ಅಂತ ಹೇಳಿ ಮಹಾನುಭಾವ ನಮ್ಮ ಯಲಬುರ್ಗಾ ಶಾಸಕ, ಬಹಳ ಸೀನಿಯರ್. ಆದ್ರೆ ದಿನ ಬೆಳಿಗ್ಗೆ ಆದ್ರೆ ಮುಖ್ಯಮಂತ್ರಿಗಳಿಂದ ಸರ್ಕಾರದಿಂದ ಬ್ಲಾಕ್ ಮೇಲ್ ಮಾಡ್ತಾ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಅವರು ಇವತ್ತು ಕಂಪ್ಲೀಟ್ ಆಗಿ ಅವ್ರಿಗೆ ಅಭಿವೃದ್ಧಿ ಕೆಲಸಗಳಿಲ್ಲ. ಹಣ ಮಾಡ್ಕೊಳ್ಳೋದಕ್ಕೆ ಇವತ್ತು ಮರಳಲ್ಲಿ ಇಲ್ಲಿ ಕ್ಲಬ್ಗಳು, ಗಾಂಜಾಗಳು, ಡ್ರಗ್ಸ್ ಎಲ್ಲ ಅವ್ಯವಹಾರಗಳನ್ನ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಯಾವ ಮಟ್ಟದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಶಾಸಕ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ತಲೆ ತಗ್ಗಿಸಿಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಜಿಲ್ಲೆ ಮಂತ್ರಿಗಳು ಮಾಡ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಅವರವರಲ್ಲೇ ಜಗಳ, ಅಭಿವೃದ್ಧಿ ಕೆಲಸಗಳಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ಯಾವುದೇ ಒಂದು ಕೇವಲ ಕುರ್ಚಿಗೋಸ್ಕರ ಇವತ್ತು ಒಂದು ಜಗಳ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ಯಾವುದು ಕೂಡ ಇಲ್ಲ. ಇವತ್ತು ನಾನು ಒಂದು ಮಾತನ್ನ ಹೇಳ್ಬಹುದು, ಇಡೀ ದೇಶಕ್ಕೆ ಇವತ್ತು ಅಲ್ಲಿ ನರೇಂದ್ರ, ಇಲ್ಲಿ ಕರ್ನಾಟಕದಲ್ಲಿ ನನ್ನ ತಮ್ಮ ವಿಜಯೇಂದ್ರ ಅಂತೇಳಿ ನಾನು ಹೇಳ್ಬೇಕಾಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಬರುವಂತ ದಿನಗಳಲ್ಲಿ ಇವತ್ತು ಕೆಲವೊಂದು ವಿಚಾರಗಳು ಇಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರಿದ್ದಾರೆ, ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ತಾವಿದ್ದೀರ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನನ್ನ ಮತ್ತು ಶ್ರೀರಾಮುಲು ನಡುವೆ ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ಆಗಿರುವಂತಹ ಒಂದು ವಿಷಯಗಳು ಅದೆಲ್ಲವನ್ನೂ ಕೂಡ ಏನಿದ್ರೆ ನಾವಿಬ್ಬರು ಜಗಳ ಮಾಡ್ಕೊಳ್ತಾ ಇದ್ದ ತಕ್ಷಣ ಅವತ್ತು ಬಳ್ಳಾರಿಯಿಂದ ಬೆಂಗಳೂರು ತನಕ ಕೂಡ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ತುಂಬಿದ್ರಂತೆ. ಅವತ್ತು ಅಷ್ಟು ಖುಷಿಯಾಗಿ ಬಿಟ್ಟಿದ್ರು ಎಲ್ಲರೂ ಕೂಡ. ಒಂದು ಮಾತು ಹೇಳ್ತಾ ಇದ್ದೇನೆ, ನನ್ನ ಶ್ರೀರಾಮುಲು ಮಧ್ಯೆ ಯಾವತ್ತಾದ್ರೂ ಕೂಡ ಯಾರಾದ್ರೂ ಕೂಡ ಮಧ್ಯಸ್ಥಿಕೆ ಮಾಡಬಹುದಂತ ಯೋಚನೆ ಮಾಡಿದರೆ ಅವರಂತ ಮೂರ್ಖರು ಈ ಭೂಮಿ ಮೇಲೆ ಇರೋದಿಲ್ಲ. ಯಾರ ಅವಶ್ಯಕತೆ ಕೂಡ ಇಲ್ಲ. ಚಿಕ್ಕ ವಯಸ್ಸಿಂದ ಕೂಡ ರಾಜಕೀಯ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಸಮಯದಿಂದ
ಜಾತಿಯಿಂದ ನಾವು ಸ್ನೇಹ ಮಾಡ್ಕೊಂಡಿಲ್ಲ, ರಾಜಕೀಯದಲ್ಲಿ ಬಂದು ನಾವು ಬೆಳಿಬೇಕಂತೇಳಿ ಸ್ನೇಹ ಮಾಡಿಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ದೊಡ್ಡವರಾಗಬೇಕಂತ ನಾವು ಸ್ನೇಹ ಮಾಡಿಲ್ಲ. ಸ್ನೇಹ ನಿಜವಾದ ಸ್ನೇಹ. ಮಧ್ಯದಲ್ಲಿ ನಾವೇನು ಪುರಾಣಗಳು ಓದ್ತಾ ಇರ್ತೀವಿ, ಶ್ರೀಕೃಷ್ಣ ಮತ್ತು ಅರ್ಜುನನ ಮಧ್ಯದಲ್ಲಿ ಕೂಡ ಜಗಳ ಆಗಿದ್ದನ್ನ ನಾವು ಪುರಾಣಗಳಲ್ಲಿ ಓದ್ತೀವಿ. ರಾಮ ಮತ್ತು ಹನುಮಂತನ ನಡುವೆ ಕೂಡ ಜಗಳ ಆಗಿದ್ದನ್ನ ನಾವು ಪುರಾಣಗಳಲ್ಲಿ ಓದ್ತೇವೆ. ಆದ್ರೆ ಇವತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಆಗಿರುವಂತ ಜಗಳ ಅದು ಯಾರಾದ್ರೂ ಲಾಭ ಪಡ್ಕೋಬೇಕಂತ ಯೋಚನೆ ಮಾಡಿದ್ರೆ ಅವರು ಮೂರ್ಖರಾಗ್ತಾರೆ, ನಾವಿಬ್ಬರನ್ನ ಸರಿ ಮಾಡಬೇಕಂದ್ರೆ ಅವರು ಮೂರ್ಖರಾಗ್ತಾರೆ. ಶ್ರೀರಾಮ್ಲವ್ರು ಹೇಳಿದಾಗೆ ಅರ್ಧ ಗ್ಲಾಸ್ ಬಿಸಿ ನೀರು ಕುಡಿಯೋದ್ರೊಳಗಡೆ ನಾವಿಬ್ಬರು ಅಡ್ಜಸ್ಟ್ ಆಗ್ತೀವಿ ಅಂತ ಹೇಳಿ. ನಾನು ಹೇಳೋದು ಏನಂತಂದ್ರೆ ಅರ್ಧ ಗ್ಲಾಸ್ ನೀರು ಕೈಯಲ್ಲಿ ತಗೊಳ್ಳೋದಕ್ಕಿಂತ ಮುಂಚೆನೆ ಇಬ್ರು ಮಾತಾಡ್ಕೊಂಡು ಕುಡಿಯೋದು. ಯಾಕಂದ್ರೆ ಯಾವುದೋ ಒಂದು ಸಮಯ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೂಡ ಕೆಲವೊಂದು ಕೆಟ್ಟ ಗಳಿಗೆಗಳು ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಹಿಂದೆ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಾನು ಶ್ರೀರಾಮುಲು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು 2008ರಲ್ಲಿ ಹೋರಾಟ ಮಾಡಿ ಯಾವ ರೀತಿ ಅವತ್ತು ಪಾರ್ಟಿ ಅಧಿಕಾರಕ್ಕೆ ಬಂತು, ಅದೇ ಒಂದು ರೀತಿಯಲ್ಲಿ ವಿಜಯೇಂದ್ರ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರು, ಪಕ್ಷದ ಎಲ್ಲ ಮುಖಂಡರು ಸೇರಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಓಡಾಡಿ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿ ಅಂತ ಇದ್ದೀನಿ ಬಂದಿದ್ದಾರೆ. ಇಲ್ಲಿ ಒಂದೇ ಒಂದು ಏನಂತಂದ್ರೆ ಅದು ಕೆಲವೊಬ್ಬರಿಗೆ ಮಾತ್ರ ತಲುಪುತ್ತೆ. ಅವತ್ತು ಸೀನಿಯರ್ ಯಡಿಯೂರಪ್ಪ ಅವ್ರ ಜೊತೆ ನಾವು ಕೆಲಸ ಮಾಡಿದ್ವಿ. ಇವತ್ತು ನನ್ನ ಮಗನ ಸಿನಿಮಾ ಜೂನಿಯರ್ ಅಂತೇಳಿ ಇವತ್ತು ಚಿತ್ರ ಬಿಡುಗಡೆ ಆಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯರ್ ಯಡಿಯೂರಪ್ಪ ಅವರ ಪರವಾಗಿ ಆ ಕುಟುಂಬದ ಜೂನಿಯರ್ ಅಂತೇಳಿ ಎಲ್ಲರೂ ಅನ್ಕೊಂಡ್ರೆ ಜೂನಿಯರ್ ಅಲ್ಲ. ಯಾಕೆಂದ್ರೆ ಇವತ್ತು ಎಲ್ಲರೂ ಕೂಡ ನನ್ನ ಮಗನ ಸಿನಿಮಾ ಬಗ್ಗೆ 10 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಷ್ಟು ಅನುಭವ ಹುಡುಗ ತೋರ್ತಿದ್ದಾರೆ, ತುಂಬಾ ಸೀನಿಯರ್ ಆಕ್ಟರ್ ತರ ಕಾಣಿಸ್ತಾ ಇದ್ದಾರೆ ಅಂತಂದ್ರು. ಇಲ್ಲಿರೋ ನಮ್ಮ ವಿಜೇಂದ್ರ ಅವರು ಕೂಡ ಸೀನಿಯರ್ ಯಡಿಯೂರಪ್ಪ ಅವರು ಏನಿದ್ದಾರೆ ಆ ಶಕ್ತಿ ನಮ್ಮ ವಿಜೇಂದ್ರ ಅವರು ಕೂಡ ಇದೆ ಅಂತ ಹೇಳಿ ನಾನು ಹೇಳ್ಬೇಕಾಗುತ್ತೆ. ಇವತ್ತು ಎಲ್ಲಿ ಕೂಡ ಅನುಭವ ಅನ್ನೋದಕ್ಕೆ ಸೀನಿಯರ್ ಜೂನಿಯರ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಇವತ್ತು ನಾವೆಲ್ಲ ಕೂಡ ಸೇರಿ ಪಕ್ಷವನ್ನ ಇವತ್ತೇನು ಕಾಂಗ್ರೆಸ್ ಪಕ್ಷ ಇವತ್ತು ಅವರ ದುರಾಡಳಿತವನ್ನ ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ದಿನಗಳ ಹತ್ರ ಬಂದಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಗೆಲ್ಲಿಸೋದ್ರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಒಂದು ಉತ್ತಮವಾದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗೆದ್ದಿರುವಂತ ಕರ್ನಾಟಕ ಪಕ್ಷವನ್ನ ಅವರಿಗೆ ನಾವು ಉಡುಗೊರೆಯಾಗಿ ಕೊಡೋಣ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರಿಗೆ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಕರ್ನಾಟಕದ ಒಂದು ಗೆಲುವನ್ನ ಅವರಿಗೆ ನಾವು ಒಂದು ಬಹುಮಾನವಾಗಿ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಕರ್ನಾಟಕ.